ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ನೋಡ್ರಿ. ಸ್ನೇಹಿತರೆ, ದಯವಿಟ್ಟು ಸಾರಿ ಕೇಳತ್ತೀನಿ ನಾನು ನಿಮ್ಮ ಕಡೆ. ಏನಂತ ನಿಮ್ಗೆ ಅಲ್ಲೇ ಗೊತ್ತಾಗಿರ್ತೈತಿ. ಎಲ್ಲರೂ ಗೃಹ ಪ್ರವೇಶದ ವಿಡಿಯೋಸ್ ಹಾಕ್ರಿ ಅಂತ ಕೇಳಾಕತ್ತೀರಿ ಭಾಳ ಜನ. ಆಮೇಲೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದಂಥ ಯೂಟ್ಯೂಬರು ಆ ವಿಡಿಯೋ ಹಾಕಿರೋದ್ರಿಂದ ಅಲ್ಲಿ ಹೋಗಿ ಎಲ್ಲರೂ ವಿಡಿಯೋ ನೋಡಿರಿ. ಹಾಗಾಗಿ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗೈತಿ ಅದು ನೋಡಿ. ಅದಕ್ಕೆ ಹಾಕ್ರಿ ಅಂತ ಭಾಳ ಕೇಳತ್ತೀರಿ. ಆದ್ರೆ ಅದು ಸದ್ಯಕ್ಕೆ ಈಗ ನಾ ಯಾಕೆ ಹಾಕಿಲ್ಲ ಅನ್ನೋಕ್ಕಿಂತ ನಾನೇನು ಹಾಕಿಲ್ಲ ಅಂತ ಅಲ್ಲ, ಇದು ಏನು ಸಂದರ್ಭ ಹಂಗೈತಿ. ಯಾಕಂದ್ರೆ ಮನೆ ಶಿಫ್ಟ್ ಮಾಡಾಕತ್ತೀವಿ ರೀ, ಎಮರ್ಜೆನ್ಸಿ ಐತಿ. ನಿಂತ ಕಾಲ ಮೇಲೆ ಚೇಂಜ್ ಮಾಡ್ರಿ ಅಂತ ಈ ಸದ್ಯ ಹೇಳಿದಾರೆ ನಮಗೆ. ಹಾಂ ರೀ, ಹಂಗಾಗಿ ಮನೆ ಖಾಲಿ ಮಾಡ್ಬೇಕಾದ್ರೆ ಅದಕ್ಕೆ ಕಟ್ಟ ಎರ್ಕೊಂಡು ತೆಗಿ ಅಂತ ಹೇಳಿ ಹಂಗಾಗಿ ಸ್ವಲ್ಪ ಭಾಳ ಟೈಮಿಂಗ್ ಅಲ್ಲಿ ಕೊಟ್ಟಿವ್ರಿ. ಅಲ್ಲದು ಎಲ್ಲ ಕ್ಲೀನಿಂಗ್ ಅದನ್ನೆಲ್ಲ ಮಾಡಾಕತ್ತೀವಿ. ಅದು ಒಂದು. ಆಮೇಲೆ ನಾವು ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ರಲ್ಲ, ವಿಡಿಯೋಸ್ ಎಲ್ಲ ಅವ್ರ ಕಡೆ ಅದಾವು. ಮೊಬೈಲಲ್ಲಿ ಮಾಡಿರೋ ಕ್ಲಿಪ್ಸ್ ಎಲ್ಲ ಅದಾವ್ರಿ. ಅದನ್ನ ಎಡಿಟ್ ಮಾಡಕ್ಕೆ ಬಹಳ ಮೇಲೆ ಮಾಡಿ ಹಾಕ್ತಿರ್ತೀವಿ. ಆಮೇಲೆ ಏನು ಗೊತ್ತ್ರಿ, ಈಗ ನಾವು ಇದಕ್ಕೆ ಹೊಂಟಿವಿ ಅಂದ್ರೆ ಗೃಹ ಪ್ರವೇಶಕ್ಕೆ, ಆಮೇಲೆ ಗೋಲ್ಡ್ ಶಾಪಿಂಗ್ ಹೊಂಟೀವ್ರಿ. ಕೊಡಿಸ್ತಾರಿ, ತೋರಿಸ್ತೀನಿ ನಿಮ್ಗೆ ವಿಡಿಯೋ ಎಂಡ್ ಎಲ್ಲ ತೋರಿಸ್ತೀನಿ. ಅಲ್ಲಿಂದ ಬಂದ್ಮೇಲೆ ಏನೇನು ತೊಗೊಂಡೆ ಅಂತೇಳಿ. ಗೋಲ್ಡ್ ಸಿಲ್ವರ್ ಎರಡು ತೊಗೊಳೋದೈತ್ರಿ. ಮನಿ ಲಕ್ಷ್ಮಿ ಅಲ್ರಿ, ಬಣ ಆಗತ್ತಾರ ತುಂಬಿಸ್ಬೇಕಲ್ಲ. ಈಗ ವಜ್ರಾಭರಣಗಳಿಂದ ಅಲ್ಲ, ಪ್ರೀತಿಯಿಂದ ವಜ್ರಾಭರಣ ತುಂಬೋದು. ಅದೆಷ್ಟು ಇರೋದಕ್ಕೆ ತೊಗೊಂಬರ್ತೀವಿ. ಆಮೇಲೆ ಇದು ಗೃಹ ಪ್ರವೇಶಕ್ಕೆ ಒಂದಿಷ್ಟು ಸಾಮಾನು ಅದತ್ತಾರ. ಅವು ಮೊದಲಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಿರಿ. ಇವತ್ತು ಯಾವ ಹಾಕ್ತೀವೋ ಗೊತ್ತಿಲ್ಲ, ರೋಟ್ ಲಾಗ್ ಅಂತ ಹಾಕ್ತೀವಿ. ಇದು ಮಂಗಳವಾರದ ಅಮಾವಾಸ್ಯೆ ಲಾಗ್ ನೋಡ್ರಿ. ನಮ್ಮ ಬೆಂಕಿ ಅಂತ ಮುಚ್ಕೊಂಡು ಎರಡನೇ ದರ್ಶನ ತೊಗೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವ್ರಿ. ಬರ್ರಿ ಹೋಗ್ಬರೋಣ. ಲೆಟ್ಸ್ ಗೋ. ಇಂಗ್ಲೀಷ್ನಾಗ ಇವತ್ತು ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಬರ್ರಿ ಹೋಗ್ಬರೋಣ. ಮೊದಲು ಸ್ಕೂಲಿಗೆ ಹೋಗ್ಯಾನ್ರಿ, ತಾನು ನಾವು ಹೊಂಟೀವ್ರಿ. ಕಿರ್ಕಿರ್ ನೋಡಲ್ಲ ಎಷ್ಟೊತ್ತಾತ ನಿಂತ ತಾನು ಬರ್ರಿ, ನೀವು ಎಷ್ಟೊತ್ತಾತಂತ ಆತಂತ್ರಲ್ಲ ಹೊರಗೆ ಲಾಗ್ ಮಾಡ್ಸಮ್ ನಿಂತಿರ್ಬೇಕಲ್ಲ. ಈ ಬ್ಯಾಕಿಗೆ ಬಂದಿವ್ರಿ ನಾವು. ನಡಿ ಬರ್ಬಾರ್ದಪ್ಪ ಹಂಗೆ ಬಾ. ಅವಂಗೆ ಇಷ್ಟೊತ್ತನ ಶೆಡೋ ಬಂದೈತೆ ರೀ. ನಾವು ಅಲ್ಲಿ ಜಲ್ದಿ ಬರಲ್ಲ, ಅದಕ್ಕೆ ಚಪ್ಪಲ್ ಹಾಕೊಂಡು ಒಳಗೆ ಬಂದುಬಿಡ್ತೀನಿ ನಾನು. ನೀವು ನಾನು ಜಲ್ದಿ ಬರೋಂಗಿಲ್ಲ ಅಂಥೇಳಿ. ಅದ್ರಲ್ಲಿ ಭಾಳ ಡಿಸ್ಕೌಂಟ್ಸ್ ಭಾಳ ಗದ್ದಲ ಐತೆ. ನಮ್ಮ ತನ್ನ ನೋಡ್ರಿ, ಕನ್ವರ್ ಲಾಲ್ ಬೋಲ ಆಗ್ಯಾನ. ಡ್ರೆಸ್ ಆ ಥರ ಹಾಕೊಂಡಾರ. ಹಾಗಾಗಿ ಜಲ್ದಿ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ಲಿಲ್ಲ ರೀ ನಾವು. ಗರ್ಭಗುಡಿ ಊಟ ಹೊರಗಡೆ ನಮಸ್ಕಾರ ಮಾಡಿ ಹೋಗ್ತಿದ್ರು ಮುಂದೆ ಕೆಲಸ. ಸ್ವೀಟ್ ಸಿರಾ ಪ್ರಸಾದ ಮನೆ ಮಾಡ್ಕೊಂಡು ಬಂದಿರ್ತಾರೆ ಹೊರಗಡೆ. ಭಾಳ ಜನ ಆ ಥರ ಹಂಚಾಗತ್ತಿದ್ರು. ಪ್ರಸಾದನ ತೊಗೊಂಡಿವಿ ರೀ. ಹೊಕ್ಕಿ ನೋಡ್ರಿ, ಹೊರಗಡೆ ಮಾರ್ಕೆಟ್ ಹೋಗ್ತೀವಿ. ಓಕೆನಾ? ನಾವು ನಮ್ಮ ಗಾಡಿಗೆ ಹಾರ ಹಾಕ್ಕೊಂಡು ಲಿಂಬೆಯನ್ನು ಅಲ್ಲೇ ತೊಳಸ್ಕೊಂಡು ಒಂದು ಬಂದಿವಿ ರೀ. ಇವ್ರು ಮೇಡಮ್ ಅವ್ರು ನೋಡ್ರಿ ಇಲ್ಲಿ. ಬಟ್ ಕಿವಾಗಿನ ಮ್ಯಾಚ್ ಅಲ್ಲ, ಗ್ರೀನ್ ರೆಡ್ ಮ್ಯಾಚಿಂಗ್ ಎಲ್ಲಾದ್ರೂ ಈ ಹೆಣ್ಮಕ್ಳು ಇರ್ತೈತಲ್ರಿ ಇದು. ಹಾಂ ತಗೋ ನೋಡಿ ತಗೊಂಡು ನೋಡ್ರಿ. ಹಂಗೆ ಕಬ್ಬಿನ ಅಂದ್ರೆ ಇಷ್ಟ. ಒಂದು ತಲೆಗೆ ಎಷ್ಟು ಇರುತ್ತೆ ಹಂಗೆ. ಮೊನ್ನೆ ಕಬ್ಬಿನ ಹೊಳಬಳ ಕುಡಿಬೇಡಪ್ಪ, ಹೀಟ್ ಆಗೈತೆ ಅಂತ ಹೇಳಿವಿ. ಈಗ ನಂಗೆ ಹೀಟ್ ಆಗೈತಲ್ಲ ಬೇಡ ಅಂತ ಎಷ್ಟು ನಾಟಕ ಮಾಡ್ದೆ ನೋಡ್ರಿ. ಇವ್ರನ್ನ ನಾನು ಇಲ್ಲೇ ಕುಂದಿರ್ಸಿ ಇಲ್ಲಿ ಅಜ್ಜಾರ ಮನೆಗೆ ಹೋಗಿದ್ರಿ. ಅದು ಅವ್ರಿಗೆ ಪೂಜಾರಿ ಪುರೋಹಿತರು ಕೊಟ್ಟಿಲ್ಲ ರೀ. ಐಟಮ್ ಬರ್ದು ಕೊಡ್ತೀನಿ ಬರ್ರಿ ಅನ್ನೋದು ಚೀಟಿ ಇಸ್ಕೊಂಬಂದೆ. ಇವ್ರು ಒಂದು 5 ನಿಮಿಷ ಇಲ್ಲೇ ಕುಂತಿದ್ರು. ಹೋಗೋಣ? ಹಾಂ ತೊಗೊಂಡು ಬಂದೆ. ಎಲ್ಲ ಪಾತ್ರ ಐಟಮ್ ಈಗ ರೆಡಿ ಮಾಡತ್ತ ನೋಡ್ರಿ. ಎರಡನೇ ಗುಡಿ ಅಮಾವಾಸ್ಯೆ ದಿವಸ ಪ್ರಸಾದ ರೆಡಿ ಆಗುತ್ತೆ. ಈಗ ಕರೆಕ್ಟ್ 12 ಗಂಟೆ ಆದ, 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಆಗತ್ತಿಲ್ವ, ನಾವೇನು ಬಾಲ್ಗುಟ್ಟು ಹೋಗಿ ಬರ್ಬೇಕಲ್ಲ ನೋಡೋಣ ಅಂತ. ಏನಾಯ್ತು ಏನು ಬರ್ತಾರ? ದೇವಸ್ಥಾನದಾಗ ಶುಭ ಕಾರ್ಯಾಚರಣೆ ಮಾಡತ್ತಾರೆ. ಇಲ್ಲೇ ಕುತ್ಕೊಂಡು ಹೋಗ್ತೀನಿ, ಏನಾಗಲ್ಲ. ಸಮೇವು 2 ಜೊತೆ, ಆರತಿ ತಾಟು 1, ಸ್ಟೀಲ್ ತಾಟ್ 8. ಏನು ಮಾಡೋಕೆ ನೀವು ಅವನ್ನೆಲ್ಲ ತಂದೆ ಇರಲ್ಲ ಲಗ್ನ ಮಾಡ್ಕೊಂಡು ಬರುವಾಗ. ನಿಮ್ಗೆ ಗೊತ್ತಾಯ್ತಲ್ಲ ನಮ್ದು ಏನನ್ನೋದು. ನಾವು ತೊಗೊಂಡ್ಬಿಡಿ ಅಂತ ಯಾಕೆ ಬೇಜಾರು ಮಾಡ್ಕೋತೀವಿ. ಸ್ಟೀಲ್ ತಾಟ್ 8, ಏನದು ಸ್ಟಾಲ್ ಪ್ಲೇಟ್ ಅಲ್ಲ ಅದು ಸಾಕ. ಹಾಂ, ಸ್ಟೀಲ್ ಪ್ಲೇಟ್ 6 ಇದು ನಂಗೆ. ಸ್ಟೀಲ್ ಬುಟ್ಟಿ 2, ಪಪ್ಪೆ ಟೇಬಲ್
ಭಾಳ ಬರ್ದಾರಿ ಇವಂತೂ ನಮ್ಮ ಮನೆಗೆ ಒಂದೊಂದು ಸತಿಗೆ ಇಲ್ಲ, ಕೆಲವೊಂದು ಒಂದೊಂದು ಇಲ್ಲ, ಎಲ್ಲ ತಗೋಬೇಕಾಗತ್ತ. ಭಾಳ ಕೊಡ್ಬಾರ್ದು. ಎಷ್ಟು ತೊಗೊಳ್ಳೋ ಅವಶ್ಯಕತೆ ಅಷ್ಟು ತೊಗೊಳ್ಳೋಣ. ಮತ್ತು ಅಲ್ಲೇ ಹಂಗಂದು ನಾವು ನಮ್ದೆಲ್ಲ ಹೇಳ್ಕೊಂಡಿವಿ, ಜಾಸ್ತಿ ಬರ್ದಿಲ್ಲ, ಮತ್ತೆ ಎಲ್ಲ ಅವ್ರ ತಂದು ನೆಡ್ತಾರೆ. ಕೆಲವೊಂದನ್ನ ನಮ್ಗೆ ಕೊಟ್ಟಾರೆ, ಕೆಲವೊಂದು ಕೊಟ್ಟಾರೆ. ಆದ್ರೆ ಭಾಳ ಅವ ರೀ ಕುಂದ್ರ ಮನೆ ಅವು ಸ್ಟೀಲ್ ಸಾಮಾನು, ಪೂಜೆ ಬಗ್ಗೆ ಹೋಮ ಅವನ ಎಲ್ಲ ಮಾಡಿಸೋದೈತಲ್ರಿ. ಹಾಗಾಗಿ ಅಲ್ಲೇ ಬಾಜು ಮನೆ ಅಲ್ಲೇ ಇಸ್ಕೊಂಡು ಸ್ವಲ್ಪ ಪರಿಚಯ ಮೇಲೆ ಈಗ ಪೂಜೆ ಸಲುವಾಗಿ ತರಬೇಕಾಯ್ತು ತರೋಣಂತ. ಅದ ಸಮಯವು ಇಷ್ಟಿಲ್ಲ ರೀ ಇವ್ರು ಹೇಳೋದಷ್ಟು ನಮ್ಮ ಕಡೆ. ಅವ್ರು ದೊಡ್ಡ ಎರಡು ತೊಗೊಂಬರ್ತಾರಂತ, ಮತ್ತಿನ್ನು 2-3 ರೀತಿ ತೊಗೊಂಬ ಅಂತಂದಾರ. ನೋಡ್ರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೇಳಿ ತೊಗೊಳೋಣ. ಈಗ ನೋಡ್ರಿ ನಾವು ಮೊದಲ ಬಂಡೆ ಸಾಮಾನು ಅಂಗಡಿಗೆ ಬಂದೀವಿ. ತೊಗೊಳೋ ಸಾಮಾನು ಭಾಳ ಅದಾವೆ, ನಿಮಗೆಲ್ಲ ಗೊತ್ತೈತಿ ನಮ್ಮ ಮನ್ಯಾಗ ಸಾಮಾನು ಇಲ್ಲ ಅನ್ನೋದು. ಹಾಗಾಗಿ ಫಸ್ಟಿಗೆ ಇಲ್ಲಿ ಬಂದಿರಿ. ಈಗ ತೊಗೋಬೇಕಂತೆ ತೋರಿಸ್ತೀನಿ ಆಮೇಲೆ ಏನೆಲ್ಲ ಅನ್ನೋದು. ಇವು ಕರೆಕ್ಟ್ ಅಲ್ಲ ಸ್ವಲ್ಪ ಈ ಸೈಜ್ ಇಷ್ಟ ಇರಲಿ, ಇಷ್ಟ ಇರಲಿ, ದೊಡ್ಡ ಬೇಡ, ಸಾಕು ಇಷ್ಟ. ಅತಿ ದೊಡ್ಡವ್ರು ಮಾತಾವು ದಪ್ಪ ಇಲ್ರಿ. ಅದಕ್ಕೆ ನಿಮಗೆ ಮನೆ 85 8 ಪೀಸ್ 675. ಅವೆಲ್ಲ ಸಾಮಾನು ತೊಗೊಂಡ್ವಿ. ಹಂಗೆ ಅಲ್ದಕ್ಕೆ ಹೆಸರು ಹಾಕ್ಸಿದ್ವಿ ಅಲ್ಲೇ. ನಮ್ಮ ತನಕ ಮೊನ್ನೆ ಇಬ್ಬರು ಹೆಸರು ಹಾಕ್ಸಿದ್ವಿ. ಬಾಂಡೆ ಸಾಮಾನು ಏನೆಲ್ಲ ಇತ್ತು ತೊಗೊಂಡಿದ್ರಿ ಪೂಜೆಗೆ ಬೇಕಾಗಿರೋ ಅಂಥವನ್ನ. ಇನ್ನು ನೆಕ್ಸ್ಟು ಮತ್ತು ಮುಂದೆ ಹೋಗಿ ಇನ್ನೂ ಏನೆಲ್ಲ ಐತಿ ತೊಗೊಳೋದು ಬರೀ ತೊಗೊಂಬರ್ತೀವಿ ಸ್ನೇಹಿತರೆ. ಹಂಗೆ ಇಲ್ಲಿ ನೀವೆಲ್ಲ ನೋಡಿದ್ದ ಐತಿ. ಆಮೇಲೆ ನೀವು ಎಷ್ಟೋ ಜನ ಹೇಳಿರಿ ಮೊದಲು ನಿಮ್ಮದು ಮೂವಟ್ಟು ಬೇರೆ ತೊಗೋರಿ ಮೂಗಿಂದು ಅಂಥೇಳಿ. ಹಂಗಾಗಿ ನಾವು ಗೋಲ್ಡ್ ಏನು ಬಂಗಾರ ಅಂಗಡಿಗೆ ಬಂದಿನ್ರಿ. ಅದ್ರ ಕಾಲು ಬರ್ದಿಲ್ಲ, ಅದು ಎತ್ತಿನ ಗಾಡಿ, ಅದು ಹಂಗೆ ನಿಂತ ಜೊತೆಗೆ ಮತ್ತು ಕಾಲಾಗ ಚೈನ ಇರಲಿಲ್ಲ ನನಗೆ, ಒಂದು ಜೊತೆ ಚೈನ್ ಅಂತ ತೊಗೊಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ನಿಮಗೆ ಅಲ್ಲೇ ಹೇಳಿದ್ದು ನಾನು ಗೋಲ್ಡ್ ಸಿಲ್ವರ್ 2 ತೊಗೊತೀವಿ ಇವತ್ತು ನಾವು ಅಂತೇಳಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಏನು ತೊಗೊಂಡೆ ಅಂದರೆ ಕಾಲುಂಗುರ, ಚೈನ, ಮುಗುವಟ್ಟು ತೊಗೊಂಡಿರಿ. ಆದ್ರೆ ಮನೆಗೆ ಹೋದ್ಮೇಲೆ ಪೂರ್ತಿಯಾಗಿ ತೋರಿಸ್ತೀನಿ ಯಾವ ಥರದ್ದೆಲ್ಲ ತೊಗೊಂಡಿನಿ ಅಂತೇಳಿ. ಇಲ್ಲಿ ನಮ್ಮ ತನು ಸುಮ್ಮನೆ ಆಟ ಆಡಾಕ್ತಿದ್ರಿ. ಭಾಳತ್ ಹೋಗಿ ನಾವು ಹತ್ತತ್ರ ಒಂದು 3-4 ತಾಸು ಶಾಪಿಂಗ್ ಮಾಡಿವಲ್ರಿ. ಒಂದು 4 ತಾಸು ಶಾಪಿಂಗ್ ಆಯ್ತು ರೀ. ಯಾಕಂದ್ರೆ ಭಾಳ ರಿಸ್ಕ್ ಅದಾವೆ ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಮಾಡೋದಂತೂ. ಅದು 108 ಕಡೆ ಹತ್ತದು ಇಳಿಯೋದು ಮಾಡ್ತೀವಿ. ಅದು ಇಷ್ಟು ಕಡೆನೂ ಎತ್ಕೋಬೇಕು ಇಳಿಸ್ಬೇಕು, ಒಳ್ಳೆ ಹತ್ತಿಸ್ಬೇಕು, ಎತ್ಕೋಬೇಕು ಇಳಿಸ್ಬೇಕು. ಹಾಗಾಗಿ ಎಲ್ಲ ಶಾಪಿಂಗ್ ಹೋದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಭಾಳ ಕಷ್ಟ ಆಗುತ್ತೆ. ಮನೆಗೆ ಹೋದ್ಮೇಲೆ ಯಾವೆಲ್ಲ ತೊಗೊಂಡಿನಿ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ. ಅದು ಡಿಸೈನ್ ತೋರಿಸ ಡಿಫ್ರೆಂಟ್ ಕರೆಕ್ಟ್ ಐತಿ. 2 ದಿನ ಗೃಹ ಪ್ರವೇಶ ಹಾಕೊಂಡ್ರೆ ಮುಗಿದ ಸಾಕು. ಮತ್ತೆ ಏನೇನು ಹೇಳ್ರಿ, ಕಾವೇರಿಗೆ ಕಾಲುಂಗೂರ ತೊಡಿಸಿ ನಮ್ಮ ಊಟ ಹಾಕೊಂಬಿಡ್ಯಾಗ. ಚಂದ ಕಾಣತ್ತಲ್ಲ. ನಿನಗೆ ದೋಸೆ ಇಲ್ಲ ತಾನು, ನಿನ್ನ ಸಾಲಿ ದೋಸೆ ಬರುತ್ತೀರ. ನೋಡ್ರಿ ಈಗ ಮಾರ್ಕೆಟಿಂದ ಬಂದ್ವಿ. ನಮ್ಮ ರೇಣುಕಾ ಅನ್ನ ಸಾರು ಮಾಡಿಟ್ಟಾಳ. ಎದ್ದಿತ್ತ ಕಡೆ ಒಳ ಮೊಬೈಲ್ ಚೆನ್ನಾಗೈತಲ್ಲ, ಬಿಸಿಲು ಬರೋದು ಈ ಕಡೆ. ಹಾಂ ಚೆನ್ನಾಗಿ ಕಾಣತ್ತೆ ಮೊಬೈಲ್, ನವಿಲು ಕುಂತಂಗೆ ಆಗೈತಿ. ಹೌದಾ? ಮೂವ್ ಮಾಡಿ ಬೇಡ 2 ಸಿಲಿಂಡರ್ ತೊಗೊಂಡ್ವಿ ರೀ. ಸಿಲಿಂಡ್ರಿನ ಕಾಣತ್ತವ. ಬೇಳೆ ಸಾರು ಟೊಮೆಟೊ ಸಾರು ಮಾಡಿದ್ನ ಇದು. ಅದು ಅವ್ರ ಮನ್ಯಾಗ ಇಷ್ಟು ಇದ್ರೆ ಅಷ್ಟು ಆಸರೆ ಹಾಕಿರ್ತೈತಿ. ಅದು ಇಲ್ಲ ಅಂದಾಗ ಗೊತ್ತಾಕೈತಿ ನಮ್ಗೆ. ಯಾರು ಮನೆಯಾಗ ಇಲ್ದಾಗ ನಾವು ಬಂದು ಮಾಡಿ ಕೂತ್ಕೋಬೇಕಾಗಿತ್ತು. ಬ್ರದರ್ ಅಂದಮೇಲೆ ನಮ್ಗೆ ಎಷ್ಟು ಹಗರ ಆಗೈತೆ ನೋಡಿ. ಇದ್ರಾಗ ಒಂದ್ರಾಗ ಉಣ್ಬಿಡ ಮತ್ತೆ ಅದೇ
ಏನು ಗೊತ್ತ್ರಿ 10 ಆಗಿತ್ತೇನೋ ಬಿಟ್ಟಾಗ್ರಿ 11 ಆಗಿತ್ತು 11 10ವರೆಗೆ ಹೋದ್ವಿ 10 ಬಿಟ್ಟಿರಿ 3:15 ಬಂದಿವಿ ಮನೆಗೆ ಬಿಸಿಲಾಗ ತಿರು ಸಾಕಾಯ್ತು ಈಗ ಹೋದೋಡ್ಕೊಟ್ರ ತಿಂದು ಮಕ್ಕೊಂತೀವ್ರಿ ನಿಜವಾಗ್ಲೂ ನಂಗಂತೂ ಟೈಮ್ ಹೋಯ್ತು ಗೊತ್ತಾಗಿಲ್ಲ ನಮಗೂ ಗೊತ್ತಾಗಿಲ್ಲಪ್ಪ ಎಲ್ಲೆಲ್ಲಿ ಟೈಮ್ ಮಾಡಿವಿ ನಾವು ಗೊತ್ತಾಗ್ಲಿಲ್ಲ ಆಮೇಲೆ ಇದು ಚೈನಾ ಇವ್ ತೊಗೊಂಡು ಅಲ್ಲೇ ಭಾಳ ತಡ ಆಗಿಲ್ಲ ಅವ್ ತೊಗೊಂಡಿದ್ದು ಆದ್ರೆ ಬೆಳಗ್ಗೆ ನಾವು ಫಸ್ಟ್ನೇ ಬಣ್ಣ ಅಲ್ಲಿಲ್ಲ ಅವಂದಾರ ಅಲ್ಲಾರು ಮತ್ತು ಅವನ ಕೇಸ್ ಇವ ಎಲ್ಲ ಹಿತ್ತಾಳೆ ತೆಗಿ ತಾಮ್ರ ತೆಗಿ ಸೈಜ್ ತನ್ನ ತೆಗಿ ದೊಡ್ಡ ತೆಗಿ ಒಟ್ಟಿನಲ್ಲಿ ತೋರಿಸ್ತೀರಿ ಮತ್ತು ಗುಡಿಗೆ ಒಂದು ಹೋದಿಲ್ಲ ಅರ್ಧ ತಾಸು ಸೀರೆನ ಗುಡಿಗೆ ಹೋದಿಲ್ಲ ಊಟ ಮಾಡಿ ಫುಲ್ ಆಗೈತ್ರಿ ಉಸಿರ ತಿರುಗಿ ಫ್ರೆಶ್ ಅಪ್ ಆಗಿ ಬಂದೀವಿ ಊಟ ಮಾಡಿ ಮಾಡ್ಕೊಂಡು ಎದ್ದು ಮತ್ತೆ ಲಾ ಕಂಟಿನ್ಯೂ ಮಾಡ್ತಾರೆ ಏನಂತಂದು ಎಲ್ಲ ತೋರಿಸ್ತೀವಿ ಊಟ ಮಾಡೋಣ ಮನ್ವಿ ಬಾರ ಅವಂಗ ಸ್ವಲ್ಪ ಚಡೋ ಮನೆ ಬಿಟ್ಟೋಗಿದ್ವಲ್ಲ ಸ್ಕೂಲಿಂದ ನಾವು ಬರೋಣ ಬಂದಿದ್ದೀರವ ಸಣ್ಣವಂಗೆ ಆಗ್ಲೇ ಗಾಡಿಯಾಗ ಬರೋದು ನಿದ್ದೆ ಮಾಡ್ದಾನ ನಿದ್ದೆ ಹೊಡೆದ ಕ್ಯಾಶ್ ಈಗ ಒಂದು ಜಾಗ ತೊಗೊಂಡ್ತಾನೆ ಮಕ್ಕಳಿದ್ಮೇಲೆ ಯಾವಾಗ ಹೆಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಅವ್ರ ಮೂಡ್ ಯಾವಾಗ ಹೆಂಗಿರ್ತೈತೆ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ ಅಲ್ಲ ಹಂಗೇನಿಲ್ಲ ಸ್ನೇಹಿತರೆ ಇದು ನೋಡ್ರಿ ಮತ್ತೆ ಸಂಜೆ ರೀ ಏನು ಮಾಡಕತ್ತೀವಿ ಅಂದ್ರೆ ಗೃಹ ಪ್ರವೇಶಕ್ಕೆ ಬೇಕಲ್ರಿ ಬಂದವ್ರಿಗೆ ಯಾರಿಗಾದ್ರೂ ನಾಷ್ಟ ಮಾಡ್ಲಾಕ ನಮ್ಮ ಸೈಡ್ ಎಲ್ಲ ಅಂತೇಳಿ ತೊಗೊಂಡಿದ್ದೈತೆ ಇಷ್ಟು ಬೇಕಂತೇಳಿ ಭಾಳ ಬೇಕಾದವ್ರಿ ನಾನು ಅಜ್ಜಿ ಅಂತೀನಿ ಭಾಳ ಅಂದ್ರೆ ಭಾಳ ಒಳ್ಳೆಯವರು ಭಾಳ ಹಿತೈಷಿಗಳು ನಮಗೆ ಹಾಗಾಗಿ ನಾನು ಮಾಡ್ಕೊಡ್ತೀನಿ ಅವರ ಮಾಡಾಕತ್ತಾರ ಅವರು ಮಾಡ್ತಾರಂತ್ರಿ ಅವ್ರ ಗಾಡಿ ಮೇಲೆ ಕರ್ಕೊಂಡ್ ಬಂದಿದ್ರಿ ಅವತ್ತು ನಿಮ್ ಅವರಾಗಿ ಹೇಳಿ ಹೌದ್ರಿ ಅಲ್ರಿ ನಾವು ನಿಮ್ಮ ಮನೆಗೆ ಬಂದಾಗ ಈ ಮನೆಯಿಂದ ಕರ್ಕೊಂಡು ಹೋದ್ರಲ್ರಿ ನಾವು ಇಷ್ಟು ಅಲ್ಲಿ ಮತ್ತೆ ಇನ್ನೊಂದು ಇಷ್ಟ ಎಲ್ಲ ಆ ಕಡೆ ಎಲ್ಲ ಅದಲ್ರಿ ಯಾವ ಕಾಲೋನಿ ಇಷ್ಟು ಕಾಲೋನಿ ಮನೆ ಅಡ್ಡಾಡ್ಸಿದ್ರು ತೋರಿಸಿದ್ರ ಅಲ್ಲೆಲ್ಲ ಇಲ್ಲಿ ನೋಡು ಇನ್ನು ನಮ್ದ ಬೇಸಿನ ಅಲ್ಲೇ ಐತಿ ಇಲ್ಲೆಲ್ಲ ನೋಡು ಅಂತೇಳಿ ಪೂರ್ತಿ ಮ್ಯಾಲೆ ಗುಡ್ಡ ಪೂರ್ತಿ ಎಲ್ಲ ಅಡ್ಡಾಡ್ಸ್ಕೊಂಡ್ ಬಂದಿದ್ರು ಬರ್ತಾ ಬರ್ತಾ ನಿಮ್ಮ ಮನೆಗೆ ಕರ್ಕೊಂಡ್ ಬಂದ್ರಿ ನಂಗೆ ಯಾವ್ದು ಸರಿ ಹೋದ್ರೆ ಯಾವ ದಾರಿ ಗೊತ್ತಾಗಲ್ರಿ ನಂಗೇನು ಈಗ ಹಾಂ ರೀ ಈಗ ಇದು ಏನೋ ಒಂದ ದಾರಿ ಅಂಗಡಿಯಿಂದ ಹೋದಿಸಿ ನಮ್ಮ ಮನೆಗೆ ಹೋಗ್ತೀವಿ ಕೈಲಿ ಹಾಕ್ಬಿಡು ಮತ್ತದು ಸುಡುತ್ತಿ ಪುಟ್ಟಿ ಪುಟ್ಟಿ ತೊಗೊಂಡು ಹಾಗಲ್ ತೊಗೊಂಡಿದ್ದೆ ಬಟ್ಟೆ ತೊಗೊಂಡು ಇದು ನೋಡ್ರಿ ನಮ್ಮದು ರೇಷನ್ ಎಲ್ಲ ತಂದ್ವಿ ಎಲ್ಲ ಮನೆ ರೇಷನ್ ಅಂತ ಹೇಳ್ರಿ ರೇಷನ್ ಫಸ್ಟ್ ಟೈಮ್ ಅಕ್ಕಿ ಚಲ್ ತೊಗೊಂಡಿದ್ದ ಅವಾಗ ಯಾಕಂದ್ರೆ ಜಾಸ್ತಿ ಇಟ್ರೆ ಹುಳ ಆಗ್ಬಿಡ್ತಿದ್ವಿ ನಮ್ಮ ಮನ್ಯಾಗ ಆಲ್ಮೋಸ್ಟ್ ಹಾಗಾಗಿ ಫಸ್ಟ್ ಟೈಮ್ ಈ ಸರ್ ಮೊದಲ ಬಾರಿಗೆಲ್ಲ ನಾವು 25 kg ಅಕ್ಕಿ ಕೆ ವಿ ಗೋಲ್ಡ್ ಇವಾಗ ಚುಮಾರಿ ಅವು ಇವು ಅದು ಇದು ಬೆಳ್ಳುಳ್ಳಿ ಉಪ್ಪು ಖಾರ ಎಲ್ಲ ಅದು ಟೋಟಲ್ ಏನು ತರ್ತಾರೆ ಎಲ್ಲ ರೇಷನ್ ಬ್ಯಾಗ್ ಹಾಕ್ಬೇಕಲ್ರಿ ನೈವೇದ್ಯಕ್ಕೆ ಒಂದು 5 kg ಸ್ವೀಟ್ ತರಿಸಿ ನೋಡ್ರಿ ಟೋಟಲ್ ರೇಷನ್ನ ನಿನ್ನೆ ಮಾಡ್ಕೊಂಬಂದಿರಿ ನಾನು ಒಟ್ಟು ಪುರ್ಸೊತ್ತು ಇಲ್ರಿ ಈಗ 3 ದಿವಸ ಆತು ಮನೆ ಕೆಲಸ ಸ್ಟಾರ್ಟ್ ಆಗಿ ಅಂಗಡಿ ಬಂದ್ ಮಾಡಿ ಇವತ್ತಿಗೆ 3 ದಿವಸ ಆತು ಕೆಲಸನೇ ಇಲ್ಲ ಬರೀ ಇದ್ದ ಕೆಲಸ ರೀ ದುಡಿಮೆದೇನಿಲ್ಲ ಒಂದು ವಿಡಿಯೋ ಮಾಡಕ್ಕೆ ಸತಿ ಪುರ್ಸತಿ ಇಲ್ದಂಗೆ ಆಗ್ಬಿಡೈತಿ ಕ್ಯಾಮ್ರಾ ಓಪನ್ ಮಾಡೋದೇ ಅಪ್ರೂಪ ಆಗ್ಬಿಡೈತ್ರಿ ಹಂಗೆ ಆಗ್ಬಿಡೈತಿ ಒಟ್ಟ ಲಾಗ್ಸ್ ಮಾಡೋಕೆ ಆಗೋಲ್ದು ಬರೀ ಕೆಲಸ ಆಗ್ಬಿಡ್ತೈತಿ ಮೊಬೈಲ್ ಇಡೋಕ್ಕಾಗಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸ್ರಿ ಈಗ ಒಂದು 2-3 ದಿನ ಆಯ್ತು ಕಮೆಂಟ್ಸ್ಗೆ ಯಾವುದಕ್ಕೂ ರಿಪ್ಲೈ ಕೊಟ್ಟಿಲ್ಲ ನಾವು ಯಾಕಂದ್ರೆ ಫ್ರೀ ಇಲ್ಲ ಹಂಗಾಗಿ ಮತ್ತೊಂದು ದಿವಸ ಫ್ರೀ ಇದ್ದಾಗೆಲ್ಲ ಮುಗಿಲ್ರಿ ಎಲ್ಲ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಆರಾಮಾಗಿ ಕೊಡ್ತೀವ್ರಿ ಅವಾಗೆಲ್ಲ ಖಾಲಿ ಇರ್ತೀನಲ್ಲ ನಿನ್ನೆ ಒಂದೆರಡು ವಿಡಿಯೋ ಒಳಗೆ ಹಳೆ ವಿಡಿಯೋ ಹಿಡಿದಿರೋ ಅವಕ್ಕೆ ಮತ್ತು ಪೆನ್ಷನ್ ಕೊಟ್ಟಿವ್ರಿ ನಾವು ಆ್ಯಕ್ಚುಲಿ ಅವಾಗಿತ್ತು ಅವತ್ತಿಂದ ಮತ್ತು ನಿದ್ದೆ ಬಂತ ಹುಡುಗರು ಮಕ್ಕೊಂಡ್ರಿ ಟೈಮ್ ಎಲ್ಲ 11 ಗಂಟೆ ಆಗೈತಿ ನಾವೀಗ ವಿಡಿಯೋ ಮಾಡಾಕತ್ತೀವಿ ರೀ ಮತ್ತು ಮೊನ್ನೆದೊಂದು ಹಾಕಿದ್ವಲ್ರಿ ಅದು ಯಾವುದದು ಶಾಪಿಂಗ್ ಲಾಗ್ ಅಂತ ಡ್ರೆಸ್ಸಿಂದೆಲ್ಲ ಈ ಸಲ ಇದು ಇವತ್ತು ಇದು ರೇಷನ್ನ ಮತ್ತು ಈ ಗೋಲ್ಡ್ ತಗೊಂಬಂದಿದ್ರಿ ಗೋಲ್ಡು ಮತ್ತು ಬೆಳ್ಳಿ ಸ್ನೇಹಿತರೆ ಈಗ ನೋಡ್ರಿ ನಾವು ಏನು ಗೃಹ ಪ್ರವೇಶಕ್ಕೆ ಮತ್ತು ಗೋಲ್ಡು ಮತ್ತು ಸಿಲ್ವರ್ ಅಂದ್ರೆ ಬಂಗಾರ ಬೆಳ್ಳಿ ಎರಡೂ ಖರೀದಿ ಅಂತ ಮಾಡೀವ್ರಿ ಆದ್ರೆ
ಅದು ಸಾವಿರಗಟ್ಟಲೆ ಇರಲಿ ಲಕ್ಷಗಟ್ಟಲೆ ಇರಲಿ ಯಾವುದಾದ್ರೂ ಬಂಗಾರ ಬೆಳ್ಳಿ ಖರೀದಿನೇ ಅನ್ಸ್ಕೊಂತೈತಿ. ಆದ್ರೆ ನಮ್ಗೆ ಸದ್ಯಕ್ಕೆ ಒಟ್ಟಿನಲ್ಲಿ ಒಂದು ಗೃಹ ಪ್ರವೇಶ ಮಾಡಾಕತ್ತೀವಿ. ಎರಡೂ ಹೊಸ ತೊಗೊಳೋಣ ಅಂತೇಳಿ ನಾವು ಅಂದ್ಕೊಂಡು ಹೋಗಿ ತೊಗೊಂಡು ಬಂದ್ರಿ. ಇದು ತಿಳ್ರಿ ರೇಖಾ ಪೂರ್ತಿ ವೈಟ್ ಆಗತೈತಿ. ಈಗ ಒಂದು ಲೆಕ್ಕ ಆಯಿತು. ಏನೇನು ತೊಗೊಂಬನ್ನಿ ಅಂತ ತೋರಿಸ್ಬಿಡ್ತೇನೆ ರೀ. ಫಸ್ಟಿಗೆ ನಾನು ಇದನ್ನ ಇಟ್ಕೊಂಡಿದ್ದ ನಾನು ನಿನ್ನೆ ಲಾಗಿಗೆ ಫಿನಿಶಿಂಗ್ ಕೊಟ್ಟಿದ್ದೆ. ಕೇಳಿದ್ರೆ ಅಲ್ಲೇ ಒಂದಿಬ್ಬರು ನೀವು ಮೂವಟ್ಟು ತೋರಿಸ್ರಿ ಅಂತೇಳಿ. ಬಂಗಾರ ಅಂದ್ರೆ ಇದನ್ನು ತೊಗೊಂಡು ನೋಡ್ರಿ, ಮೂವಟ್ಟು ತೊಗೊಂಡಿನಿ. ಈ ಥರ ಐತಿ. ಹೆಂಗೈತೆ ನೋಡಿರಿ, ಚೆನ್ನಾಗೈತೆ ಅನಿಸ್ತಾ. ಅದು ಇವ್ರ ಚಾಯ್ಸ್ ರೀ. ಇದನ್ನು ನಂಗೆ ಇಷ್ಟು ದೊಡ್ಡದು ಬೇಡ ದಿನ ಇಟ್ಕೊಳಕ ಅಂದೆ. ಇಲ್ಲಿ ತಗೋ ಚಂದ ಐತಿ ಅಂತ ಅಂದ್ರು, ಹಾಗಾಗಿ ತೊಗೊಂಡ್ರೆ ನಾ ಇದನ್ನು. ಹೆಂಗೈತಿ ಕಮೆಂಟ್ ಮಾಡಿರಿ. ಮೂವಟ್ಟು ಅದ್ರದ್ದು ಫೋಟೋ ಇದ್ರೆ ಹಾಕ್ತೀನಿ ರೀ ನಿಮ್ಗೆ ಆಮೇಲೆ, ಇದ್ರಾಗ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇದ್ರೆ. ನೆಕ್ಸ್ಟ್ ಬಂದ್ರೆ ಚೈನರಿ ಕಾಲ್ಗೆಜಿ ತೊಗೊಂಡೆ. ಈಗ ಇರೋವು ಹಿಂಗೆ ಅದಾವ್ರಿ, ಆದರೆ ಅದು ಒಂಥರ ಬೇರೆ ಥರ ಡಿಸೈನ್ ಐತಿ. ಇದು ಹೊಸ ನಮ್ಗೆ ಅನಿಸ್ತು ರೀ. ನೋಡ್ರಿ ಇಲ್ಲಿ ಇದ್ರ ಸ್ಪೆಷಾಲಿಟಿ ಹೇಳ್ತೀನಿ ತಡ್ರಿ ನಿಮಗೆ. ಈ ಥರ ಐತ್ರಿ ಇದು ಡಿಸೈನ್. ಇದು ಸಣ್ಣದೈತಿ. ದೊಡ್ಡ ಕೊಡಿಸ್ರಿ ಅಂದೆ ನಾನು. ಮುಂದೊಂದು ದಿವಸ ಆ ಥರ ಕೊಡಿಸ್ದೆ. ಸದ್ಯಕ್ಕೆ ಖರ್ಚು ಮಾಡಬೇಡ, ಇಷ್ಟ ತಗೋ ಅಂದರು. ಮತ್ತು ಡೈಲಿ ವೇರ್ ಹಾಕೊಂಡು ಅಂತದ ಸಿಂಪಲಾಗೆ ಕೊಡಿಸಿದ್ರು. ಈಗ ಇರೋದು ಇದೇ ಥರ ಐತೆ ನಂದು. ಆದರೆ ಇದು ಹೊಸ ನಮೂನೆ ಬಂದೈತೆ ಡಿಸೈನ್. ಚೆಂದ ಐತೆ ಅಂತ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಚೆಂದ ಐತೆ ಅಂತ ಅಲ್ಲ, ನಿಮ್ಗೆ ಇಷ್ಟ ಆದರೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಇದು ಗೆಜ್ಜೆ ತೊಗೊಂಡಿನಿ. ಚೈನ್ ರೀ. ಗೆಜ್ಜೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಕಾಲುಂಗುರ ರೀ. ಕಾಲುಂಗುರ ತೊಗೊಂಡೇನು ಬಿಚ್ಚೋ ಕಷ್ಟ ರೀ, ಆದರೆ ತೋರಿಸ್ತೀನಿ ನಿಮಗೆ ಎಂಥದ್ದು ಅನ್ನೋದನ್ನು. 5 ಸುತ್ತಿನ ಕಾಲುಂಗುರ ರೀ. ಅದು ಹೇಳಿದ್ನಲ್ಲ ಬಿದ್ದು ಬಂದಿದ್ದು, ಅವತ್ತೆಲ್ಲ ದೃಷ್ಟಿ ತೆಗೆದು ಹೋಗೋದು ಬಿಡ್ರಿ ನಾನು ಕಾಲುಂಗುರ. ಹಂಗಾಗಿ ಎಷ್ಟು ಹತ್ತತ್ರ ಒಂದು 20 ದಿನ ಅದೇನು ರೀ ಕಾಲುಂಗುರ ಇಲ್ಲ ಇದ್ದು ನಾನು. ಹಂಗಾಗಿ ಅಂದಿದ್ರು ಅವ್ರು ಹೇಗೂ ಮನೆ ಓಪನಿಂಗ್ ಐತಲ್ಲ ಅವು ಕೊಡಿಸ್ತೀನಿ ಅಂತೇಳಿ. ಬೆಳ್ಳಿ ಚೈನ, ಆಮೇಲೆ ಬೆಳ್ಳಿ ಕಾಲುಂಗುರ, ಮೂಗೊಟ್ಟು ನೋಡ್ರಿ. ಇವಿಷ್ಟು ನನಗೆ ಗೃಹ ಪ್ರವೇಶಕ್ಕೆ ತೊಗೊಂಡಿರೋದಂತ ಬಂಗಾರ ಬೆಳ್ಳಿ ಶಾಪಿಂಗ್. ಹೌದು, ಹೊಸ್ದಾಗಿ ಮದುವೆ ಆದ. ಆಮೇಲೆ ಆ್ಯನಿವರ್ಸರಿ ಡೇನೋ ಒಂದು ಆತಲ್ರಿ, ಒಂದು ಇತ್ತಲ್ಲ. ಹಾಗಾಗಿ ಎಲ್ಲದಕ್ಕೆ ರಿಲೇಟ್ ಆತ್ರಿ. ಎಲ್ಲ ಶುಭ ಕಾರ್ಯನ ಆತು. ಒಬ್ಬ ಮುತ್ತೈದೆಯಾಗೆ ಬೇಕಾಗಿರೋವಂಥದ್ದನ್ನ ಕೊಡಿಸಿದ್ರು. ಬೆಳ್ಳಿ ಕಾಲುಂಗುರ, ಬೆಳ್ಳಿ ಕಾಲು ಚೈನ, ಮೂಗೊಟ್ಟು ಅಲ್ಲ. ಅದಕ್ಕೆ ಎಲ್ಲ ಹೋಲಿಕೆ ಐತ್ರಿ, ಅಂದ್ರೆ ಕನೆಕ್ಷನ್ ಐತಿ. ನನಗಂತೂ ಚೈನ್ ಅಂತದ್ದು ನನಗೆ ಭಾಳ ಇಷ್ಟ ಆಗ್ಯಾರ. ಇದು ನೋಡ್ರಿ ಹಿಂಗೆ ಮಾಡಿದ್ರೆ ಸೇಮ್ ಟು ಸೇಮ್ ಒಂದು ಸಣ್ಣ ಮಕ್ಕಳಿಗೆ ಬೆಳ್ಳಿ ಚೈನ ಹಾಕ್ದಂಗೆ ಆಗ್ಬೋದು. ಇಲ್ಲೊಂದು ವಂಕಿ ಹಾಕ್ಬಿಟ್ರೆ, ಕೊಂಡಿ ಹಾಕಿದ್ರೆ ನೆಕ್ಲೆಸ್ ಡಿಸೈನ್ ಇದ್ದಂಗೆ ಐತಿ. ಆಮೇಲೆ ಕೈಗೆ ಬ್ರೇಸ್ಲೆಟು, ರಾಖಿ ಈ ಥರನೂ ಕಟ್ಕೋಬೋದ್ರಿ. ಹಿಂಗೈತಿ. ಮತ್ತು ಇನ್ನೊಂದು ಈಗ ಖಾಲಿ ಚೈನ್ ಆಗೈತೆ ರೀ ಇದ್ರ ಸದ್ಯಕ್ಕೆ. ಅಕ್ಕ ನಾವು ಮೊನ್ನೆ ನೋಡಿದ್ರೆ ನಿಮ್ಮ ಟೀಹಿ ಅಂತ ಕಮೆಂಟ್ ಆಗ್ತಾರ. ನಾವು ಒಂದಿಬ್ರಲ್ಲೇ ನಿಮ್ಮ ಮೂವಟ್ಟು ತೋರಿಸ್ರಿ ಅಂತ ಹಾಕಿದ್ರೆ ಈ ಥರ ಐತೆ ನೋಡ್ರಿ. ಎಷ್ಟು ಕೊಟ್ರಿ ಹೇಳಿ ಎಲ್ಲ? ಅದಕ್ಕೆ ರೇಟ್ ಹೇಳ್ಬಿಡ್ತೀರಿ. ಒಟ್ಟು ನಾವು ಒಂದು 5,000 ರೂಪಾಯ್ದು ಆಗೈತಲ್ರಿ ಎಲ್ಲ ಶಾಪಿಂಗ್. ಬಂಗಾರ ಬೆಳ್ಳಿದೆ ಎಲ್ಲ ಸೇರಿ ಒಂದು 4,000ರಿಂದ ಒಂದು 5,000 ರೂಪಾಯಿ ಮಾಡೀವ್ರಿ. ಅಷ್ಟೇ ಭಾಳ ಇಂಕ ತೋಲಿಲ್ಲ. ಆಗಿದ್ದ ಸಿಕ್ಕಾಪಟ್ಟೆ ಖರ್ಚು ಆಗೈತ್ರಿ. ಅದಂತ ಅದ್ರಾಗ ಮತ್ತು ಇವೆಲ್ಲ ಜಾಸ್ತಿ ಬೇಡ ಅಂತೇಳಿ ಸಿಂಪಲ್ಲಾಗಿ ತೊಗೊಂಡ್ವಿ. ಹಗಲೆಲ್ಲ ಮಕ್ಕೊಂಡಿಲ್ರಿರತ್ತ ಬಾಲ್ಕೋಟಿ ಮನೆಗೆ ತಿರುಗಾಡೋದು, ಅಲ್ಲಿ ಅವ್ರಿಗಳ ಇವ್ರಿಗಳ ಆ ಕಡೆ ಹೋಗಿ ಈ ಕಡೆ ಹೋಗಿ ಸಾಕಾಗ್ಬಿಟ್ಟೆ. ನನಗೆ ಬಂತು ಅನ್ನಕ್ಕೆ ಹೋಗಕ್ಕೆ ಹೋಗ್ಬೇಡ ನೀನು. ನಮ್ಮ ಮನೆ ನಮ್ಮ ಹೋಗಾಕ ಯಾವ್ದಾದ್ರು ಒಂದು ಫಂಕ್ಷನ್ ಅಂತಂದ್ರೆ ಹಿಂಗೆ ಇಬ್ರು ಓಡಾಡಿರ್ಬೇಕಂದ್ರೆ ಆಗ್ತಿರ್ತೈತಿ. ಒಬ್ಬಂಟಿಗಾರ ಭಾಳ ಹಿಂಗೆ. ಆದ್ರೆ ನಮ್ಮ ಮನೆ ಬಂದಕ್ರೆ ಮಕ್ಕಳು ಒಂದು ಪಾಪ ಅವ್ರನ್ನ ಯಾರು ಕರ್ಕೊಂಡು ಇಡ್ಬೇಕ್ರಿ? ಅದು ನೋಡ್ರಿ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರ್ಸಾಕತ್ತೀನಿ. ಈ ಥರ ಐತೆ ನೋಡ್ರಿ ಕಾಲನ್ ಚೈನ್. ವೇಟ್ ಇಲ್ರಿ, ವೇಟ್ಲೆಸ್ ಸಿಂಪಲ್ ಆಗ್ಯದವ್ರಿ. ದಿನ ಹಾಕೋಬೋದು ಆ ಥರದ್ದು. ಭಾಳ ಇದು ರೀ, ಇದು ಲೈಟ್ ವೆಯ್ಟ್ ಐತಿ. ಭಾಳ ಅಂದ್ರೆ ಭಾಳ ಲೈಟ್ ವೆಯ್ಟ್ ಐತಿ. ಎಷ್ಟು ತೊಲಿದಾವು ಕೇಳಿಲ್ಲ. ತೊಲಿದು 6 ತೊಲೆ ಇರ್ಬೇಕು. 6 ತೊಲೆ ರೀ, ಅಷ್ಟಿಲ್ಲವು ಇದ್ದವ್ರಿ. ಇಷ್ಟು ಇವು ಚೈನ್ ರೀ. ಇನ್ನು ಕಾಲುಂಗುರ ಅಂತ ಹಾಕ್ಕೊಂಡಿದ್ದು ಸುಮ್ಮನೆ ತೆಗಿಯೋದು ಕಷ್ಟ ನಂಗೆ ವಾಪಸ್ ಹಾಕ್ಕೊಳಕ್ಕೆ. ಈ ಥರ ಅದ ನೋಡ್ರಿ ಕಾಲುಂಗುರ. ಫಸ್ಟ್ ಟೈಮ್ ನೋಡ್ರಿ ನಾ ಈ ಥರ ಡಿಸೈನಿನ ತೊಗೊಂಡಿದ್ದು. ಬರೀ ಪ್ಲೇನ್ 5 ಸುತ್ತಿನ ತೊಗೊಂಡಿರ್ತಿದ್ದೆ. ಈ ಸರಿ ಸ್ವಲ್ಪ ಅದ್ರಾಗ ಈ ಥರ ಡಿಸೈನ್ ಇರೋ ತೊಗೊಂಡಿನಿ ರೀ ಕಾಲುಂಗುರ. ಎಷ್ಟು ಚಂದ ನೋಡ್ರಿ ಕಾಲುಂಗುರ. ಅದು ನಂಗೆ ಸುತ್ತಿನ ಕಾಲುಂಗುರನ ಭಾಳ ಇಷ್ಟ ಆಕವ್ರಿ. ಸಿಂಗಲ್ ಇಟ್ಕೋತಾರಲ್ರಿ
ಈಗ ನಾನಾ ಥರ ಬಂದವು, ಅಷ್ಟು ಇಷ್ಟ ಅನ್ಸಲ್ಲ. ಇವ ಚೆನ್ನ ಕಾಣ್ತಾವ ಕಾಲು ತುಂಬ ಅಲ್ರಿ. ಆಯ್ತು ರೀ ಸ್ನೇಹಿತರೆ, ನೋಡ್ರಿ ಇದಾಗಿತ್ತು ನಮ್ಮದು ಗೃಹ ಪ್ರವೇಶಕ್ಕೆ ಬಂಗಾರ ಬೆಳ್ಳಿ ಶಾಪಿಂಗ್ ಲಾಗು. ಮತ್ತು ಇದು ಪೂಜೆಗೆ ಏನೆಲ್ಲ ಬೇಕು ಅದೆಲ್ಲ ತೊಗೊಂಡು ಬಂದ್ವಿ. ಮತ್ತು ನೋಡೋಣ್ರಿ ಇನ್ನು ದಿನ ನೋಡ್ತೀನಿ ರೀ. ಒಂದೊಂದು ದಿವ್ಸ ಗ್ಯಾಪ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಕೆಲಸ ಅಷ್ಟು ಹಾಕೋಲ್ರಿ ಮನೆ ಒಬ್ಬನಿಗೆ ಸಾಮಾನ್ಯ ಅಲ್ಲಕ್ಕೆ. ಹಂಗಾಗಿ ಇಬ್ಬರು ನಾವು ಹಾಕ್ತೀವಿ ಮಾಡೋದು. ಆಮೇಲೆ ಸುಸ್ತು ಜಾಸ್ತಿ ಆಗ್ಬಿಡ್ತೈತೆ ಎಲ್ಲ ಮಾಡಿ ಲಾಸ್ಟಿಗೆ ವಿಡಿಯೋ ಎಡಿಟು ಅದು ಮಾಡಿ ಮಕ್ಕಳಕ್ಕೆ ಆಗೋದಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ರೀ ದಿನ ಭಾಳ ಮಂಡಿಗೆ ಹಾಕೈತ್ರಿ ಇದು. ಭಾಳ ಎಷ್ಟು ಸುಸ್ತಾಗಿದೆ ಮಕ್ಕೊಲೆ ಅಂತ ಹೇಳ್ತೀನಿ. ನಿದ್ದೆಗೆಟ್ಟಾದ್ರೆ ಇಲ್ಲೇ ಇರ್ತೈತಲ್ಲ ಅದೇನು ದೊಡ್ಡ ವಿಷಯ ಅಂದ್ಕೊಂಡು ಆಲ್ಮೋಸ್ಟ್ ಮತ್ತು ಸ್ವಲ್ಪ ಪ್ರಿಪೇರ್ ಆಗ್ಯಾಡ್ರಿ. ಉತ್ಸಾಹದಿಂದ ಆರಾಮಾಗ ಅನ್ಸುತ್ತೆ. ನಿಮ್ಮೆಲ್ಲರ ಸಲಹೆ ಮತ್ತು ನೀವೆಲ್ಲರ ತುಂಬಿದ ಧೈರ್ಯಕ್ಕೆ ಅವಳು ಭಾಳ ಅಂದ್ರೆ ಭಾಳ ಚೇಂಜ್ ಆಗ್ಯಾಡ್ರಿ. ಮನೆ ಓಪನಿಂಗ್ ಖುಷಿನ ಅದೊಂದು ಕನಸಿನ ಮನೆ ಅಲ್ರಿ. ನಮ್ಮ ಕನಸಿನ ಮನೆಗೆ ನಾವು ಹೋಗುತ್ತಿದ್ದೇವೆ. ತಯಾರಿ ಹೀಗಿದೆ. ಬೇರೆ ಯಾರು ಇನ್ನೂ ವ್ಯಂಗ್ಯ ಅದು ಏನಾರು ಮಾಡ್ಯಾರ ಗೊತ್ತಲ್ರಿ. ಇವರಂತೂ ಸಿಕ್ಕಾಪಟ್ಟೆ ಮಾಡ್ಯಾರ ನಂಗೆ. ನಾನು ಮನೆ ವಿಷಯವಾಗಿ ಪ್ರತಿಯೊಂದು ಲಾಗ್ಸ್ ಮಾಡಿದಾಗನೂ ಅಂದಾರ ಅವ್ರು ಈ ಥರ ನನಗೆ. ನಮ್ಮ ಕನಸಿನ ಮನೆಗೆ ನಾವು ಇವತ್ತು ಅದನ್ನು ತಂದ್ವಿ ಇದನ್ನು ತಂದ್ವಿ. ನಾವೆಲ್ಲ ತೊಗೊಂಬಂದು ಹೊಂಟಿಬಿಟ್ಟಿವ್ರಿ. ನಾವು ಕಲರ್ ಹಚ್ಚಿ ನೋಡ್ರಿ. ಎಷ್ಟು ಅವಾಗೆಲ್ಲ ಹಳೆ ವಿಡಿಯೋದೊಳಗೆ ಹೇಳ್ತಿದ್ರು ಅಣ್ಣ ಹಚ್ಚಿ ಚಂದ ಆಗ್ತಿತ್ತು. ಶಾರ್ಟ್ ವಿಡಿಯೋ ಮಾಡ್ತಿದ್ವಲ್ಲ. ಈಗ ಇನ್ನೊಂದ್ರಿ ಶಾರ್ಟ್ ವಿಡಿಯೋ ಮಾಡ್ಬೇಕಂದ್ರೂ ಟೈಮ್ ಸಿಗೋಲ್ಲಾಗೈತ್ರಿ. ಮತ್ತು ಇನ್ನೊಂದು ಮೇನೆ ಶಾರ್ಟ್ ವಿಡಿಯೋ ಮಾಡ್ಬೇಕಂದ್ರೆ ಮಗದಾಗ ಕಳೆ ಇರ್ಬೇಕ್ರಿ, ಉತ್ಸಾಹ ಇರ್ಬೇಕಂದ್ರೆ ನೋಡೋರಿಗೂ ಸ್ವಲ್ಪ ಇಷ್ಟ ಬರ್ತೈತಿ. ನಮ್ಮ ಇಷ್ಟು ಸ್ವಲ್ಪ ಶಾರ್ಟ್ ಆಗಿದ್ದು ಮತ್ತು ಶಿಲ್ಪಾಗ ಒಂದು ಆರಾಮ ಇರಲಿಲ್ಲಲ್ರಿ. ಹಾಗಾಗಿ ನಾನು ಶಾರ್ಟ್ ವಿಡಿಯೋ ಮಾಡೋಕೆ ಹೋಗಿಲ್ಲ, ಟೈಮ್ ಸಿಕ್ಕಿಲ್ರಿ. ಮತ್ತು ಸಮ್ ಟೈಮ್ ನೋಡೋಣ್ರಿ ಇದ್ದಾಗಿನು ಇನ್ನೂ ಹಳೆ ಇರ್ಬೇಕು ನೋಡ್ರಿ ಸ್ವಲ್ಪ ಅವನು ಇವು ಹಾಕೋಣ. ಇಲ್ಲಾಗಿಲಿ ಮುಗಿಸ್ತಾರೆ ಲಾಗ್ಲಿ ಅಂದ್ಯಾರ. ಮತ್ತು ಸರಿ ಆಗಿಲ್ಲ ನೋಡ್ರಿಗೆ ಏನಾಗ್ತದೆ ಮಾತಾ ಜಾಸ್ತಿ ನೀವು ಅಂತ ಬಂದದ ನಮಗೆ ಕಮೆಂಟ್ ಒಂದೆರಡು ವಿಡಿಯೋದಿಂದ. ಮಾತನಾಗ ಮತ್ತೆ ಮಾತಿಲ್ಲ ಹೆಂಗ್ರಿ ವ್ಲಾಗ್ಸ್ ಮಾಡ್ಬೇಕು. ವ್ಲಾಗ್ಸ್ ಅಂದ್ರೆ ಏನಾದರೂ ಹೇಳೋದು ಇರೋದು ಎಲ್ಲ ಥರನೂ ಇರ್ತಾರೆ, ಎಲ್ಲ ನಡೆಸ್ಬೇಕು. ಮತ್ತು ನಾವು ಹತ್ತಿದ್ದು ನೋಡ್ತಾರೆ ಅವರು, ನಾವು ನಕ್ಕಿದ್ದು ನೋಡ್ತಾರೆ, ನಾವು ಏನು ಮಾಡ್ಕೊಂಡು ನೋಡ್ತಾರೆ ಅಂದಮೇಲೆ ಅವರೆಲ್ಲ ಕಮೆಂಟನ್ನ ನಾವು ಅದನ್ನು ತೊಗೊಳ್ಬೇಕಾಗ್ತೈತಿ. ಆಕ್ಸೆಪ್ಟ್ ಇಂಗ್ಲೀಷ್ನಾಗ ಆಕ್ಸೆಪ್ಟ್ ಮಾಡ್ಬೇಕಾಗೈತಿ. ಓಕೆ ಸ್ನೇಹಿತರೆ, ಇದು ಇವತ್ತಿಗೆ ಈ ಲಾಗ್ ಮುಗಿಸ್ತೀವ್ರಿ ಇಲ್ಲಿಗೆ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೇವೆ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ರೀ.